ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನಿವ ಪ್ರೀತಿಯ ಡಿ.ಜಿ. ದಕ್ಷ ಗೌಡ. ವೆಲ್ಗೆಸ್ ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ? ಸರಸ್ವತಿಪುರಂನ ಮಹಾಬೋಧಿ ಸ್ಕೂಲ್ ಆಪೋಸಿಟೇ ಇರುವ ಎ ಫಿಶ್ ತವಾ ಫ್ರೈ ಅಂತ ಹೊಸದಾಗಿ ಓಪನ್ ಆಗಿದೆ. ಇಲ್ಲಿ ಕೂತ್ಕೊಂಡು ಚೆನ್ನಾಗಿ ಚಿಲ್ ಮಾಡ್ಬೋದು. ಬನ್ನಿ, ಇಲ್ಲಿ ಒಳಗಡೆ ಯಾವ್ಯಾವ ಥರ ಫಿಶ್ ಸಿಗುತ್ತೆ, ಫಿಶ್ನ ರೇಟ್ಸ್ ಏನು, ಯಾವ್ಯಾವ ಟೈಮಿಂಗೆಲ್ಲ ಓಪನ್ ಇರುತ್ತೆ ಎಲ್ಲ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಎಂಜಾಯ್ ಮಾಡಿ. ಎ ಫಿಶ್ ತವಾ ಫ್ರೈ ಒಳಗಡೆ ಎಂಟ್ರಿ ಕೊಟ್ಟೆ. ಆಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಕಿಚನ್ ಒಳಗಿಂದ ಘಮಘಮ ಸುವಾಸನೆ ಸೂಸ್ತಿತ್ತು. ಗೊತ್ತಲ್ಲ ಏನು ಅಂತ, ಫಿಶ್ ಫ್ರೈ ತವಾದಲ್ಲಿ ಫ್ರೈ ಮಾಡ್ತಾ ಇದ್ರು. ಇಲ್ಲಿ ಎಲ್ಲಾ ತರದ ಫಿಶ್ ಅವೈಲೇಬಲ್ ಇರುತ್ತೆ. ಫಿಶ್ ಲವರ್ಸ್ ಗಂತೂ ಹೇಳಿ ಮಾಡಿಸಿರೋ ಜಾಗ ಅಂತಾನೆ ಹೇಳ್ಬೋದು. ಕಿಚನ್ ಒಳಗಡೆ ಎಂಟ್ರಿ ಕೊಟ್ಟೆ. ಕಿಚನ್ ತುಂಬಾ ನೀಟ್ ಅಂಡ್ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ರು. ನಿಮ್ಗೆ ಇಲ್ಲಿ ಸೀ ಫಿಶ್ ಮತ್ತೆ ಲೇಕ್ ಫಿಶ್ ಅವೈಲೇಬಲ್ ಇರುತ್ತೆ. ಮುಂದಕ್ಕೆ ಫಿಶ್ ಮೀಲ್ ಕೂಡ ಮಾಡ್ಬೇಕು ಅನ್ಕೊಂಡಿದಾರಂತೆ. ಫಿಶ್ ರೇಟ್ಸ್ ಕೂಡ ತುಂಬಾನೇ ಕಡಿಮೆ ಇದೆ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರು ಕೂತು ಹರಟೆ ಹೊಡ್ಕೊಂಡು ಆರಾಮಾಗಿ ತಿನ್ನೋಕೆ ಒಳ್ಳೆ ಪ್ಲೇಸ್ ಅಂತಾನೆ ಸಜೆಸ್ಟ್ ಮಾಡ್ತೀನಿ. ನಾನಿಲ್ಲಿ 5 ಟೈಪ್ಸ್ ಆಫ್ ಫಿಶ್ ಆರ್ಡರ್ ಮಾಡಿದ್ದೆ. ಟೇಸ್ಟ್ ಮಾಡಿ ನೋಡುವ ಹೇಗಿರುತ್ತೆ ಅಂತ. ನೋಡಿದ್ರಲ್ಲ, ಈಗ ನನ್ನ ಮುಂದೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶ್ ಇದೆ. ಯಾವ್ದಿದೆ ಅಂತ ಹೇಳಿದ್ರೆ ಪ್ರಾನ್ಸ್ ಇದೆ, ಪ್ರಾನ್ಸ್ ತವಾ ಫ್ರೈ, ಆಮೇಲೆ ಪಾಪ್ಕಾರ್ನ್ ಇದೆ, ಕಾಟ್ಲಾ ಫ್ರೈ ಇದೆ, ಫಿಶ್ ಮಂಚೂರಿ ಇದೆ, ಬಂಗಡ ತವಾ ಫ್ರೈ ಇದೆ. ಇದು ಪ್ರಾನ್ಸ್ ಮಂಚೂರಿ. ಈಗ ಟೇಸ್ಟ್ ನೋಡುವ ಹೇಗಿದೆ ಅಂತ ಹೇಳ್ಬಿಟ್ಟು. ಸೂಪರ್. ಡೆಫಿನೆಟ್ಲಿ ನೀವು ಬಂದಿರಿ, ಟ್ರೈ ಮಾಡಲೇಬೇಕು. ಸಖತ್ ಇಷ್ಟಪಡ್ತೀರಾ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಗೈಸ್, ನಾನು ಇವಾಗ ನಿಮ್ಗೆಲ್ಲ ಫಿಶ್ನ ತೋರಿಸಿದೆ. ಇವಾಗ ಈ ಫಿಶ್ ಶಾಪ್ನ ಓನರ್ ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ವಿಶ್ವಾಸ್ ಅಂತ. ವಿಶ್ವಾಸ್. ಎಷ್ಟು ದಿನ ಆಯ್ತು ಸ್ಟಾರ್ಟ್ ಆಗಿದೆ? 15 ಡೇಸ್ ಆಗಿದೆ. 15 ಡೇಸ್. ನಿಮ್ಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತಾ? ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ನಾನು ತುಮಕೂರಲ್ಲಿ 7 ಮಂತ್ಸ್ ಬ್ಯಾಕು ಸ್ಟಾರ್ಟ್ ಮಾಡಿದ್ದೆ. ಸೆಕೆಂಡ್ ಇನ್ಕಮ್ ಥರ ಮಾಡಿದ್ದೆ. ಸೊ ಅದು ಚೆನ್ನಾಗಿ ಸಕ್ಸಸ್ ಆಯಿತು ಅಂತ ಮೈಸೂರಲ್ಲಿ ಸೆಕೆಂಡ್ ಔಟ್ಲೆಟ್ ಮಾಡಿದೆ. ಯಾಕೆ ಫಿಶ್ನೇ ಮಾಡಿದ್ವಿ? ಲೈಕ್ ಬೇರೆ ಈಗ ಚಿಕನ್ ಮಾಡ್ಬೋದಿತ್ತು, ಮಟನ್ ಮಾಡ್ಬೋದಿತ್ತು, ಲೈಕ್ ನಾನ್ ವೆಜಿಟೇರಿಯನ್ ಬೇರೆ ಇತ್ತು. ಫಿಶ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು? ಫಿಶ್ನ ಸೆಲೆಕ್ಟ್ ಮಾಡಿದ್ದು ಅಂದರೆ ಫಿಶ್ಶು ಜಾಸ್ತಿ ಎಲ್ಲೂ ಸಿಗಲ್ಲ, ಬಟ್ ಕ್ಲೀನಾಗಿ ಸಿಗಲ್ಲ. ಫಿಶ್ಶು ಚೆನ್ನಾಗಿ ಸಿಗಬೇಕು ಅಂತ ಚೆನ್ನಾಗಿ ಟ್ರೈ ಮಾಡಿದ್ವಿ ನಾವು. ಒಂದು ಸಕ್ಸಸ್ ಆಯಿತು. ಸೊ ಅದು ನೆಕ್ಸ್ಟ್ ಲೆವೆಲಲ್ಲಿ ಮೈಸೂರಲ್ಲಿ ಓಪನಿಂಗ್ ಮಾಡಿದ್ವಿ. ಹೇಗಿದೆ ಜನರ ರೆಸ್ಪಾನ್ಸ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿಗ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮ್ಮದು ಓನ್ ಇದೆಯಾ ಅಥವಾ ಏನಾದರೂ ಬೇರೆ? ಇಲ್ಲ, ಓನ್ ತುಮಕೂರಿಂದನೇ ನಾವು ಎಲ್ಲ ಮಿಕ್ಸ್ ಮಾಡಿಸ್ಕೊಂಬರೋದು. ನಮ್ಮ ಅಮ್ಮನೇ ಮಾಡೋದೆಲ್ಲ. ಸೊ ಅಲ್ಲಿಂದನೇ ಚಟ್ನಿ ಇರ್ಬೋದು, ಫಿಶ್ಗೆ ಹಾಕೋ ಮಸಾಲೆ ಎಲ್ಲ ಅಲ್ಲಿಂದನೇ ತರೋದು. ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ. ನಾನು ಜಸ್ಟ್ ಹಾಗೆ ಮಹಾಬೋಧಿಯಿಂದ ಹಾಗೆ
ಪಾಸ್ ಆಗ್ತಾಯಿದೆ. ಫಸ್ಟ್ ಟೈಮ್ ತವಾ ಫಿಶ್ ಅಂತಂತ ಈ ರೋಡಲ್ಲಿ ನೋಡಿದೆ, ಟೇಸ್ಟ್ ಮಾಡೋಣ ಅಂತಂತ ಫಸ್ಟ್ ಇವಾಗ ಬಂದೆ. ಬಟ್ ನಾನು ಆರ್ಡ್ರ್ ಮಾಡಿದ್ದು ಕಾಟ್ಲಾ. ಇಟ್ ವಾಸ್ ಮೈ ಒನ್ ಆಫ್ ಬೆಸ್ಟ್ ಫಿಶ್ ಅಂತಂತ ತವಾ ಫಿಶ್ ಅಂತ ಅನ್ನಿಸ್ತು ಇಲ್ಲಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ತುಂಬ ಕಡೆ ಟ್ರೈ ಮಾಡಿದ್ದೀನಿ, ಬಟ್ ಈ ಥರ ತವಾ ಫಿಶ್ ಸ್ಪೈಸಿಯಾಗಿ ಇಟ್ ವಾಸ್ ಅ ಸೀರಿಯಸ್ಲಿ ರಿಚ್ ಫುಡ್ ಅಂತ ಅನ್ನಿಸ್ತು. ಆ್ಯಂಡ್ ಐ ಹೋಪ್ ಒನ್ ಡೇ ಇದು ನಾವೇ ವೆಯ್ಟಿಂಗಲ್ಲಿ ನಿಂತು ತೊಗೊಳ್ಳೋ ಥರ ಆಗುತ್ತೆ ಈ ಶಾಪು. ಒನ್ ಆಫ್ ದಿ ಬೆಸ್ಟ್ ಫುಡ್ ಇನ್ ಮೈಸೂರು ಅಂತ ಹೇಳ್ಬೋದು. ಫಿಶ್ ಫುಡ್. ನೀವು ಮೈಸೂರವರು ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿದ್ದೀರಾ? ಡೆಫಿನೆಟ್ ಮೈಸೂರಲ್ಲಿ ತುಂಬ ಕಡೆ ಟ್ರೈ ಮಾಡಿದ್ದೀನಿ, ಬಟ್ ಇದು ರೆಡ್ ಚಿಲ್ಲಿ ಇತ್ತಲ್ಲ, ಅದಕ್ಕೆ ಇನ್ನೂ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತೀನಿ ಡೆಫಿನೆಟ್ಲಿ ಎವ್ರಿ ಸಂಡೇ ಆರ್ ಅದರ್ ವೀಕೆಂಡ್. ಥ್ಯಾಂಕ್ ಯು. ಗೈಸ್ ನೋಡಿದ್ರಲ್ಲ, ಎ ಫಿಶ್ ತವಾ ಫ್ರೈಗೆ ಬಂದ್ವಿ, ವಿಸಿಟ್ ಮಾಡಿದ್ವಿ, ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶ್ ಎಲ್ಲ ತಿಂದ್ವಿ. ಸಕ್ಕತ್ತಾಗಿತ್ತು, ಸಕ್ಕತ್ ಟೇಸ್ಟಿಯಾಗಿತ್ತು. ಸೊ ನೀವು ಕೂಡ ಈ ಪ್ಲೇಸ್ಗೆ ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಮತ್ತಷ್ಟು ವೀಡಿಯೋಗಳು ನಿಮಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್, ಮಿಸ್ ಮಿ ಅಂಡ್ ಬ್ಲೆಸ್ ಮಿ, ಲವ್ ಯು.